ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 12 ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞೋ ವಿದ್ಧಿ ರಾಜಸಂ. ಆದರೆ ಭರತಶ್ರೇಷ್ಠ, ಏ ಅರ್ಜುನ, ದಂಭಾರ್ಥಂ ಏವ ಕೇವಲ ದಂಭಾಚರಣೆಗಾಗಿಯೇ ಚ ಅಥವಾ ಫಲವನ್ನು ಅಪಿ ಸಹ ಅಭಿಸಂಧಾಯ ದೃಷ್ಟಿಯಲ್ಲಿಟ್ಟುಕೊಂಡು ಯತ್ ಯಾವ ಯಜ್ಞವು ಯುಜ್ಯತೆ ಮಾಡಲಾಗುತ್ತದೆಯೋ ತಂ ಆ ಯಜ್ಞವನ್ನು ನೀನು ರಾಜಸವೆಂದು ವಿದ್ಧಿ ತಿಳಿ. ಆದರೆ ಹೇ ಅರ್ಜುನ, ಕೇವಲ ದಂಭಾಚರಣೆಗಾಗಿಯೇ ಅಥವಾ ಫಲವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಯಾವ ಯಜ್ಞವು ಮಾಡಲಾಗುತ್ತದೆಯೋ ಆ ಯಜ್ಞವನ್ನು ನೀನು ರಾಜಸವೆಂದು ತಿಳಿ. ಶಾಸ್ತ್ರದಲ್ಲಿ ಇದಕ್ಕೆ ಕಾಮ್ಯಕರ್ಮವೆಂದು ಹೆಸರು. ಮನಸ್ಸಿನಲ್ಲಿರುವ ಬಯಕೆಯನ್ನು ಪೂರೈಸಿಕೊಳ್ಳುವ ದೃಷ್ಟಿಯಿಂದ ಈ ಯಜ್ಞವು ನಡೆಯುವುದು. ರಜೋಗುಣದವರು ಯಜ್ಞವನ್ನು ನಡೆಸುವ ರೀತಿಯದು. ಕರ್ತೃತ್ವ ಅಭಿಮಾನವೂ ಅವರಲ್ಲಿರುತ್ತದೆ. ತಾವು ನಡೆಸುವ ಯಜ್ಞವು ಹೇಗಾಗುತ್ತದೋ ಏನೋ ಎಂಬ ಕಳವಳ ಬೇರೆ ಅವರಿಗೆ. ಇನ್ನು ಕೆಲವರು ಆಡಂಬರಕ್ಕಾಗಿ ಯಜ್ಞವನ್ನು ನಡೆಸುವವರೂ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಿಶ್ಚಿತವಾದ ಧ್ಯೇಯ ಯಾವುದೂ ಇರುವುದಿಲ್ಲ. 4 ಜನರ ಮುಂದೆ ನಾನೂ ಯಜ್ಞ ಮಾಡುತ್ತೇನೆ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಅವರು ಮಾಡುವುದು. ಇವುಗಳನ್ನು ಸತ್ಕರ್ಮಗಳೆಂದು ಹೇಳಲು ಸಾಧ್ಯವಿಲ್ಲ. ಮಾತ್ರವಲ್ಲ, ಇವುಗಳಿಂದ ಬರುವ ಫಲವು ಮನಸ್ಸಿಗೆ ಹಿತವಾಗಿರುವಂಥದ್ದಲ್ಲ.